ನೋಡಿ, ಒಂದು 2 ಬಾಳೆಹಣ್ಣನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಚಿಕ್ಕದಾಗಿ ಇರಲಿ ಸೈಜ್, ಪರವಾಗಿಲ್ಲ. ಹಾಕೊಳ್ಳಿ ಅಂದರೆ ಜೇನುತುಪ್ಪನ ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ 1 ಸ್ಪೂನ್ ಸಾಕು. ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣನ್ನು ಇಲ್ಲಿ ನಿಮ್ಮ ಎದುರು ಇಟ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇವತ್ತು ನಿಮಗೆ ಈ ಬಾಳೆಹಣ್ಣಿನ ಉಪಯೋಗಗಳನ್ನು ಹೇಳ್ತೇನೆ. ನೀವು ರೆಗ್ಯುಲರಾಗಿ ತಿಂತಿರೋ ಬಾಳೆಹಣ್ಣು ನನಗೆ ಗೊತ್ತಿದೆ, ಆದರೂ ಕೂಡ ಕೆಲವೊಂದು ವಿಷಯಗಳು ನಾವು ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಸೈಂಟಿಫಿಕ್ ಆಗಿ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿದ್ದರೆ ಅದನ್ನು ತಿನ್ನೋದು ಹೇಗಂತೇಳಿ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಅದನ್ನು ಹೇಗೆ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಗೆ ತಿಳಿಸ್ತೇನೆ ಇವತ್ತು. ಬಾಳೆಹಣ್ಣುಗಳಲ್ಲಿ ಬಹಳಷ್ಟು ವಿಧಗಳಿದೆ. ಬೇರೆ ಬೇರೆ ಬಾಳೆಹಣ್ಣುಗಳನ್ನು ನೀವು ನೋಡಿರ್ತೀರಾ. ಬಟ್ ತುಂಬ ಫೇಮಸ್ ಅಂತ ಹೇಳಿದ್ರೆ ಒಂದು ಏಲಕ್ಕಿ ಬಾಳೆಹಣ್ಣು, ಇನ್ನೊಂದು ಮೈಸೂರು ಬಾಳೆಹಣ್ಣು ಅಂತಾರೆ, ಮತ್ತು ಇನ್ನೊಂದು ಇದು ಕ್ಯಾವೆಂಡಿಸ್. ನಾನು ಇಲ್ಲಿ ಕ್ಯಾವೆಂಡಿಸ್ನ ನಿಮ್ಮ ಎದುರು ಇಟ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇದೆಯಲ್ಲ, ಈ ಬಾಳೆಹಣ್ಣಿನಲ್ಲಿ ತುಂಬ ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್ ಈ ಥರ ಮಿನರಲ್ ಐಟಮ್ಸ್ ತುಂಬ ಇರ್ತದೆ. ಹಾಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ತುಂಬ ಇರ್ತದೆ. ಅದರಲ್ಲೂ ಹೆಚ್ಚಾಗಿ ನೀವು ನೋಡಿರ್ಬೋದು, ಸ್ಪೋರ್ಟ್ಸ್ ಪೀಪಲ್ ಇದ್ದಾರಲ್ಲ, ಅವ್ರು ಸಾಮಾನ್ಯವಾಗಿ ಬಾಳೆಹಣ್ಣುಗಳನ್ನು ತಿಂತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರು ಜಾಸ್ತಿ ಆಟ ಆಡಿದಾಗ ಅಥವಾ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಅವ್ರದ್ದು ಸ್ವೆಟ್ಟಿಂಗ್ನಲ್ಲಿ ಅಂದರೆ ಬೆವರಿನಲ್ಲಿ ಬಹಳಷ್ಟು ಇದನ್ನು ಕಳ್ಕೊತಾರೆ, ಅವರ ಎಲೆಕ್ಟ್ರೋಲೈಟ್ಸ್ನ ಕಳ್ಕೊತಾರೆ. ಆ ಎಲೆಕ್ಟ್ರೋಲೈಟನ್ನು ಇಮ್ಮಿಡಿಯೇಟಾಗಿ ಗೇನ್ ಮಾಡಬೇಕು ಅಂದರೆ ಬಾಳೆಹಣ್ಣು ತುಂಬ ಉಪಯೋಗಕಾರಿ. ಸಾಮಾನ್ಯವಾಗಿ ನೋಡಿರ್ಬೋದು ನೀವು, ಬಾಳೆಹಣ್ಣು ಅವರು ಯೂಶ್ವಲಿ ತಿಂತಾ ಇರ್ತಾರೆ ಯಾವಾಗಲೂ. ಯಾಕಂದರೆ ಅವರಿಗೆ ಏನು ಕಳ್ಕೊತಾರೆ ಅವರು, ಅಂದ್ರೆ ಸ್ವೆಟ್ಟಿಂಗ್ನಲ್ಲಿ ಎಲೆಕ್ಟ್ರೋಲೈಟ್ಸ್ ಅಥವಾ ಎನರ್ಜಿನ ಕಳ್ಕೊತಾರಲ್ಲ, ಅದನ್ನು ಪುನಃ ರೀಗೇನ್ ಮಾಡ್ತದೆ ಇದು. ಕನ್ನಡದಲ್ಲಿ ಇದಕ್ಕೆ ಪಚ್ಚೆ ಬಾಳೆಹಣ್ಣು ಅಂತೇಳಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಕ್ಯಾವೆಂಡಿಸ್ ಹೇಳ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಬಾಳೆಹಣ್ಣನ್ನು ಇವನ್ ಡಯಾಬಿಟಿಸ್ನವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೋದು ಅಂತೇಳಿ ಹೇಳ್ತಾರೆ. ಅದರಲ್ಲಿ ಕೂಡ ಅವ್ರು ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದಕ್ಕಿಂತಲೂ ಸ್ವಲ್ಪ ಕಾಯಿ ಇರ್ತದಲ್ಲ, ಅದನ್ನು ತಿಂದರೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಹಾಗೆ ಬೇರೆ ಉಳಿದವ್ರು ಬಿಡಿ, ಡೈಜೆಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಅದೇ ರೀತಿಯಲ್ಲಿ ಬೇರೆ ನಿಮಗೆ ಡೈಜೆಷನ್ ಅಂದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ತುಂಬ ಉತ್ತಮ. ಈಗ ನಾನು ನಿಮಗೆ ಈ ಬಾಳೆಹಣ್ಣನ್ನು ಯೂಸ್ ಮಾಡಿಕೊಂಡು ಒಂದು ಅತ್ಯುತ್ತಮವಾದಂಥ ಒಂದು ಮನೆ ಮದ್ದನ್ನು ಮಾಡೋದು ಹೇಗಂತೇಳಿ ಹೇಳ್ತೇನೆ. ಇದರಿಂದಾಗಿ ನೀವು ಆ್ಯಕ್ಚುಲಿ ಸಾಮಾನ್ಯವಾಗಿ ನಮಗೆ ಈ ಸ್ಲೀಪಿಂಗ್ ಡಿಸಾರ್ಡರ್ ಅಂತೀವಲ್ಲ, ಅಂದರೆ ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಅಂತ ಹೇಳ್ಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಇದಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಮನೆ ಮದ್ದನ್ನು ನಾನು ಹೇಳ್ತೇನೆ. ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಅದನ್ನು ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೇನೆ. ನೋಡಿ, ನೀವು ಏನು ಮಾಡಬೇಕು ಅಂತೇಳಿದ್ರೆ, ಒಂದು ಪ್ರತಿದಿನ ಸಾಯಂಕಾಲ ನೈಟ್ ಊಟ ಆದಮೇಲೆ ಒಂದು 2 ಬಾಳೆಹಣ್ಣನ್ನು ತಗೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಒಂದು 2 ಬಾಳೆಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಚಿಕ್ಕದಾಗಿ ಇರಲಿ ಸೈಜ್, ಪರವಾಗಿಲ್ಲ. ಈಗ ಇದಕ್ಕೆ 1 ಸ್ಪೂನಷ್ಟು ಹನಿಯನ್ನು ಹಾಕ್ಕೊಳ್ಳಿ, ಅಂದರೆ ಜೇನುತುಪ್ಪವನ್ನು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ 1 ಸ್ಪೂನ್ ಸಾಕು. ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೆಣಸಿನ ಕಾಳಿನ ಪುಡಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ನೋಡಿ, ಇಷ್ಟೇ. ಇದನ್ನು ನೀವು ತಿನ್ನಬೇಕು. ನೀವಂದರೆ ಆ್ಯಕ್ಚುಲಿ ಮಲಗೋಕ್ಕಿಂತ ಮೊದಲು, ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಮೊದಲು ಈ ಥರ ಊಟ ಆದಮೇಲೆ ನೀವು ಇದನ್ನು ತಿನ್ಬೋದು. ಇದನ್ನು ತಿನ್ನೋದ್ರಿಂದ ಏನಾಗ್ತದೆ ಅಂದರೆ, ಇದರಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ನಿಮಗೆ ಒಂದು ರೀತಿ ಮಸಲ್ಗೆ ರಿಲ್ಯಾಕ್ಸೇಷನ್ ಕೊಡ್ತದೆ. ಹಾಗೂ ಮಸಲ್ ರಿಲ್ಯಾಕ್ಸೇಷನ್ ಆದಾಗ ಏನಾಗುತ್ತೆ, ನಿಮಗೆ ನಿದ್ದೆ ಬರ್ತದೆ. ಅಂದರೆ ಒಂದು ರೀತಿ ನಿಮ್ಮ ಬಾಡಿ ಫ್ರೀ ಆಗ್ತದೆ. ಬಾಡಿ ಫ್ರೀ ಆದಾಗ ಚೆನ್ನಾಗಿ ನಿದ್ದೆ ಬರ್ತದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು. ನೀವು ಇದನ್ನು ಮಾಡಿ ನಿಮಗೆ ಖಂಡಿತವಾಗಿ ಇದೆಲ್ಲ ನಿದ್ದೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಖಂಡಿತವಾಗಿ ಆ ಪ್ರಾಬ್ಲಮ್ ಸಾಲ್ಟ್ ಔಟ್ ಆಗ್ತದೆ. ನೀವು ಇದನ್ನು ಇವನ್ ಮಕ್ಕಳಿಗೂ ಕೂಡ ಕೊಡ್ಬೋದು. ಇವನ್ ಮಕ್ಕಳಿಗೆ ನೀವು ಒಂದು ಬಾಳೆಹಣ್ಣು ಕೊಡೋದ್ರಿಂದ ಅವರ ಏನು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಏನಿದ್ರು ಸಾಲ್ಟ್ ಔಟ್ ಆಗ್ತದೆ. ಅಂದರೆ ಈಸಿಯಾಗಿ ಅವರು ಬೆಳಿಗ್ಗೆ ಮೋಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ಎದೆ ಉರಿ ಈ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಬಾಳೆಹಣ್ಣು ತಿನ್ನೋದ್ರಿಂದ ಅದು ಕೂಡ ಕಮ್ಮಿ ಆಗ್ತದೆ. ನಂತರ ನಾನು ಈಗ ಹೇಳಿದ್ನಲ್ಲ, ಈ ರೀತಿ ನೀವು ತಿನ್ನೋದ್ರಿಂದ ನಿಮಗೆ ಖಂಡಿತವಾಗಿ ಈ ನಿದ್ರಾಹೀನತೆ ಏನಾದರೂ ಇದ್ದರೆ, ಅಂದರೆ ನಿದ್ದೆ ಬರದೇ ಇರುವಂಥ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗಿಯೂ ಅದು ಗುಣ ಆಗ್ತದೆ. ನೀವು ಟ್ರೈ ಮಾಡಿ ನನಗೆ ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.